ಈ ಮೆಸೇಜ್ ನಿಮಗಾಗಿ ಗ್ರೂಪ್ ಫಸ್ಟ್ ಹಾಗೆ ಸೆಕೆಂಡ್ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಏನಿದೆ ಅಂತ ಹೇಳಿ ನೋಡೋಣ. ಈಗ ಗ್ರೂಪ್ ಫಸ್ಟ್ ನೋಡೋಣ. ನಿಮಗೋಸ್ಕರ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಗ್ರೂಪ್ ಫಸ್ಟ್, ನಿಮಗೋಸ್ಕರ ಏನಿದೆ, ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡೋಣ. ಹಣಕಾಸಿನ ವಿಚಾರದಲ್ಲಿ ನೀವು ಯಶಸ್ಸನ್ನು ಪಡಿತಾ ಇದ್ದೀರಾ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಹಾಗೆ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ನಿಮಗೆ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ. ಇಷ್ಟು ದಿನ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ರು, ಬ್ಯಾಡ್ ಕರ್ಮ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇದ್ರು, ಅದೆಲ್ಲ ಮುಗಿದ್ಬಿಟ್ಟು ಗುಡ್ ಕರ್ಮ ಅನ್ನುವಂಥದ್ದು ಬರ್ತಿದೆ. ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ. ಹಾಗೆ ಭಾಳಷ್ಟು ಜನ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಒಂಟಿಯಾಗಿದ್ದೀರಾ, ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ನಿಮಗೆ ಅವರು ಕೂಡ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇದೆ, ಎಲ್ಲ ಉತ್ತಮವಾಗಿರುವಂತಹದ್ದು ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ನೀವು ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿಗೋಸ್ಕರ ನೀವು ಬಹಳನೇ ಕಾಯ್ತಾ ಇದ್ದೀರಾ ಅನ್ನುವಂಥದ್ದು ಪಾಸ್ಟ್ ಲೈಫ್ ಕನೆಕ್ಷನ್, ಅಥವಾ ನಿಮ್ಮ ಸೋಲ್ಮೇಟ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಬರುವಿಕೆಗೋಸ್ಕರನೇ ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹ ತಿಳಿತಾ ಇದೆ. ಆದಷ್ಟು ಬೇಗ ನಿಮ್ಮ ಆಸೆ ಈಡೇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಟೆಡ್ ಆಗಿರುವಂತಹವರು ನಿಮಗೆ ಸಿಗ್ತಾರೆ ಅನ್ನುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ. ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಈಗ ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ನಿಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಯಶಸ್ಸನ್ನು ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿತಾ ಇದೆ. ಥರ್ಡ್ ಐ ಯಾರಿಗಾದರೂ ಓಪನ್ ಆಗಿಲ್ಲ ಅಂದರೆ ಓಪನ್ ಆಗುವ ಚಾನ್ಸಸ್ ಹೆಚ್ಚಿದೆ. ಭಾಳಷ್ಟು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಗ್ರೌಂಡಲ್ಲಿ ನೀವು ಇದ್ದೀರಾ, ನಿಮ್ಮ ಅವರವನ್ನು ಕೂಡ ನೀವು ಸ್ಟ್ರಾಂಗ್ ಆಗಿಸ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ನಿಮ್ಮ ಬ್ಯೂಟಿ ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಆಗ್ತಾ ಇದೆ. ಹಾಗೆ ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ನಿಮಗಿದೆ. ಉತ್ತಮವಾದ ಗುಡ್ ರಿಲೇಷನ್ಶಿಪ್ ಅನ್ನುವಂತಹದ್ದು ನಿಮ್ಮಲ್ಲಿ ಇರುತ್ತೆ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಫ್ರೆಂಡ್ಸ್ ಕೂಡ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ಫ್ರೆಂಡ್ಸ್ ಕೂಡ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಏನಾದರೂ